ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಮತ್ತೊಂದು ಗುಡ್ ನ್ಯೂಸ್ ನಿಮಗೆಲ್ಲ. CRDR ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಕಾಲ್ಫರ್ಮ್ ಮಾಡಿದರೆ 1421 ಹುದ್ದೆಗಳಿಗೆ ಅಧಿಸೂಚನೆ ಹೊರಬಂದಿದೆ. ಆ್ಯಂಡ್ ಮೊದಲಿನಿಂದನೂ ಕೂಡ ನಾನು ಹೇಳ್ಕೊತ ಬಂದಿದ್ದೀನಿ, ಬಿಕಾಸ್ ಸರ್ಕಾರ ಒಂದು ಬಾರಿ ಆಲ್ರೆಡಿ ಅನೌನ್ಸ್ ಕೂಡ ಮಾಡಿರುವಂಥ ಹುದ್ದೆಗಳನ್ನ ಒಂದೇ ಸರ್ತಿಗೆ ತುಂಬ್ಕೋತಾರೆ ಅಂತ. ಈಗ ನೆಕ್ಸ್ಟ್ ESI ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಸಿವಿಲ್ PSI ಟೀಚರ್ ಪೋಸ್ಟ್, ಓಕೆ, FDA ಆ್ಯಂಡ್ SDA ಈ ಎಲ್ಲ ಹುದ್ದೆಗಳು, ಗ್ರೂಪ್ C, ಓಕೆ, ಎಲ್ಲ ಹುದ್ದೆಗಳು ಇದ್ದಾವೆ. ನೆಕ್ಸ್ಟ್ 2 ವರ್ಷ, ಮುಂದಿನ 2 ವರ್ಷಗಳು ಇಟ್ ಈಸ್ ಗೋಯಿಂಗ್ ಟು ಬಿ ಗೋಲ್ಡನ್ ಇಯರ್ ಇನ್ ಕರ್ನಾಟಕ. ಆ್ಯಂಡ್ 1421 ಹುದ್ದೆಗಳಿಗೆ ಈಗ ನಿಮಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಓಕೆ, ಮುಂಬರುವಂಥ ದಿನಗಳಲ್ಲಿ ಇನ್ನೊಂದು ತಿಂಗಳು 15-20 ದಿನದಲ್ಲಿ ಇವೆಲ್ಲ ಪೋಸ್ಟ್ಗಳಿಗೆ ಕಾಲ್ಫರ್ಮ್ ಬರ್ತವೆ. ಸೊ ಆದ್ದರಿಂದ ಯಾರು ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದೀರಿ, ಕಂಟಿನ್ಯೂಸ್ ಆಗಿ ಓದೋದನ್ನು ಬಿಡಬೇಡ್ರಿ. PUC ಮುಗಿಸಿದಂಥ ವಿದ್ಯಾರ್ಥಿಗಳು ಈ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಒಳ್ಳೆ ಹುದ್ದೆ, ಆ್ಯಂಡ್ ಯು ವಿಲ್ ಗೆಟ್ ಹ್ಯಾಂಡ್ಸಮ್ ಸ್ಯಾಲ್ರಿ. ಬೆಂಗಳೂರಲ್ಲಿ ಮತ್ತೆ ಹೆಚ್ಚಿಗೆ ಸ್ಯಾಲ್ರಿ ಇರ್ತದೆ. ಸೊ PUC ಮುಗಿಸಿದಂಥ ಹುಡುಗರು ಓದ್ರಿ. PUC ಮುಗಿಸಿದಂಥ ಹುಡುಗರು ಕೋಚಿಂಗ್ ಬರ್ರಿ, ಆ್ಯಂಡ್ ಈಗಲಿಂದನೇ ಶುರು ಮಾಡ್ರಿ ಅಂತ ಎಷ್ಟು ನಾನು ವಿಡಿಯೋಗಳನ್ನ ಮಾಡಿದ್ದೀನಿ. ಹಾಗೆ PUC ಮುಗಿಸಿದಂಥ ಹಲವಾರು ವಿದ್ಯಾರ್ಥಿಗಳು ಬಂದಿದ್ದಾರೆ ಕೂಡ, ಕೋಚಿಂಗ್ ತಗೋತಿದ್ದಾರೆ. ಜೂನ್ 26ರಿಂದ ಮತ್ತೊಂದು ಕ್ರ್ಯಾಶ್ ಕೋರ್ಸ್ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಆ್ಯಂಡ್ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದವ್ರಿದ್ದೀರಿ ಬರ್ರಿ. ಆಮೇಲೆ ಯಾರು ಇಲ್ಲ ಸರ್ ನಮ್ದು ಆಲ್ರೆಡಿ ಕೋಚಿಂಗ್ ಮುಗಿದಿದೆ ಅಂತೀರಿ, ನೀವು ಟೆಸ್ಟ್ ಸೀರೀಸ್ನ ತಗೋಬೋದು. ಯುದ್ಧ ಅಭ್ಯಾಸ ಟೆಸ್ಟ್ ಸೀರೀಸ್ ನಾವು ಲಾಂಚ್ ಮಾಡಿದ್ದೀವಿ ಇದ್ರ ಸಂಬಂಧಿ ಅಂತಾನೆ. ಆ್ಯಂಡ್ ಈವನ್ ಸರ್ಕಾರ ನಿಮಗೆ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ. ಗರಿಷ್ಠ ವಯೋಮಿತಿ 33 ವರ್ಷ ಸಾಮಾನ್ಯ ಅಭ್ಯರ್ಥಿಗೆ, ಆ್ಯಂಡ್ ಪರಿಶಿಷ್ಟ ಜಾತಿ ಪಂಗಡದವರಿಗೆ 35 ವರ್ಷ, ಆ್ಯಂಡ್ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿರೋ ಬುಡಕಟ್ಟು ಸಮುದಾಯದವರಿಗೆ 38 ವರ್ಷಗಳವರೆಗೆ ನಿಮಗೆ ಈ ಒಂದು ಏಜ್ನ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದನ್ನು ನೋಡ್ಬೋದು. ಈಗ ಪಾಸ್ ಆಗಲಿಲ್ಲ ಅಂದರೆ ತಿಳ್ಕೊಂಬಿಡಿ ಗೈಸ್, 5 ವರ್ಷ ಆಯಿತು, 10 ವರ್ಷ ಆಯಿತು, ನಾನು ಓದ್ತಾ ಇದ್ದೀನಿ, ವೇಟ್ ಮಾಡ್ತಾ ಇದ್ದೀನಿ. ಎಸ್, ನೌ ಟೈಮ್ ಹ್ಯಾಸ್ ಅರೈವ್ಡ್. ಓಕೆ, ನೀವು ಈಗ ತೋರಿಸಲೇಬೇಕು. ಆನ್ಲೈನ್ ಮುಖಾಂತರ ಅರ್ಜಿ ಶುರು ಆಗೋದು ಜೂನ್ 22ನೇ ತಾರೀಕು. ಆ್ಯಂಡ್ ನಿಮಗೆ ಜುಲೈ ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್ನಲ್ಲಿ ಎಕ್ಸಾಮ್ ಇದೆ. 1 ತಿಂಗಳ ಗ್ಯಾಪ್ ಸಿವಿಲ್ PSI ಸಿವಿಲ್ ಪೊಲೀಸ್ಗೆ ಮತ್ತು ಈ ಎಕ್ಸಾಮ್ಗೆ 1 ತಿಂಗಳ ಗ್ಯಾಪ್ ಉಳಿತೈತೆ. ಆಮೇಲೆ ನಿಮಗೆ ಆಫ್ಲೈನ್ OMRC ಟೈಪ್ ಎಕ್ಸಾಮ್ ಇರ್ತದೆ, ಲಿಖಿತ ಪರೀಕ್ಷೆ ಇರ್ತದೆ, 100 ಪ್ರಶ್ನೆಗಳು ಇರ್ತವೆ. ಸಿವಿಲ್ ಪೊಲೀಸ್ಗೆ ಏನು ಎಕ್ಸಾಮ್ ಈ ಒಂದು ಸಿಲೆಬಸ್ ಇದೆ, ಅದೇ ಒಂದು ಸಿಲೆಬಸ್, ಅವರೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸಮಯ ಕೂಡ ಸೇಮ್ 90 ನಿಮಿಷ. ಆದರೆ ಇವತ್ತು KEA ಕೊಡ್ತಾ ಇರುವಂಥ ಕ್ವಶನ್ ಪೇಪರ್ಗೆ 90 ನಿಮಿಷದಲ್ಲಿ ಆ ಕ್ವಶನ್ ಪೇಪರ್ನ ಓದಿ ಕಂಪ್ಲೀಟ್ ಮಾಡೋದು ಚಾಲೆಂಜಿಂಗ್ ಆಗಿದೆ. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳವಳಿ, ಆ್ಯಂಡ್ ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡಂಥ ವಿವಿಧ ವಿಷಯಗಳನ್ನ ನಿಮಗೆ ಕ್ವಶನ್ನ ಕೇಳ್ತಾರೆ. ಸೊ ನಾವು ಇದೇ ಒಂದು ನಿಟ್ಟಿನೊಳಗೆ ಮಿಷನ್ ಯುದ್ಧ ಅಭ್ಯಾಸನ ಲಾಂಚ್ ಮಾಡಿದ್ದೀವಿ. ಆಲ್ರೆಡಿ 2 ಎಕ್ಸಾಮ್ಗಳು ಮುಗ್ದಿದ್ದಾವೆ ಈಗ. ಆ್ಯಂಡ್ ಮುಂದಿನ ಎಕ್ಸಾಮ್, ನೆಕ್ಸ್ಟ್ ಟೆಸ್ಟ್ ಇರೋದು 22nd ಆಫ್ ಜೂನ್ಗೆ ನಮ್ಮ ನೆಕ್ಸ್ಟ್ ಟೆಸ್ಟ್ ಇರುತ್ತೆ. ಜಾಗ್ರಫಿ, ವರ್ಲ್ಡ್ ಜಾಗ್ರಫಿ, ಫಿಸಿಕಲ್ ಜಾಗ್ರಫಿ ಟೆಸ್ಟ್ ಇರುತ್ತೆ. ಅದು ಆದಮೇಲೆ ಇಂಡಿಯನ್ ಜಾಗ್ರಫಿ ಇರುತ್ತೆ. ಒಂದು ಸಬ್ಜೆಕ್ಟ್ ಮೇಲೆ 200 ಪ್ರಶ್ನೆಗಳು ಇರ್ತವೆ. ಆಮೇಲೆ ಅದಕ್ಕೆ ಸಿನಾಪ್ಸಿಸ್ಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ಕ್ವಶನ್ ಇಂಗ್ಲೀಷ್ ಆ್ಯಂಡ್ ಕನ್ನಡದೊಳಗೆ ಇರ್ತವೆ. ಆ್ಯಂಡ್ ಎಕ್ಸ್ಪ್ಲನೇಷನ್ ಮಾತ್ರ ಕನ್ನಡದಲ್ಲಿ ನಿಮಗೆ ನೀಡಲಾಗುತ್ತೆ. ಆ್ಯಂಡ್ ಇದ್ರ ಉಪಯೋಗ ತಗೊಳ್ಳಿ ಗೈಸ್, ಬಿಕಾಸ್ ಇವತ್ತಿನ ಎಕ್ಸಾಮಲ್ಲಿ 90 ಮಿನಿಟ್ಸ್ ಟೈಮ್ ಒಳಗೆ ಒಂದೇದು ಆ ಪೇಪರ್ ಓದಲಿಕ್ಕೆ ಆಗ್ತಾ ಇಲ್ಲ. ಅದ್ರ ಜೊತೆಗೆ 5th ಆಪ್ಷನ್ಸ್ನ ಕಂಪಲ್ಸರಿ ನೀವು ಮಾರ್ಕ್ ಮಾಡಬೇಕು. ನಿಮಗೆ ಕ್ವಶನ್ ಆನ್ಸರ್, ಆ ಒಂದು ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ, ಇಲ್ಲ ಅಂದರೆ ನೆಗೆಟಿವ್ ಅಲ್ಲಿ ಹೋಗ್ತವೆ. ಸೊ ಹಾಗಾಗಿ ಮತ್ತೆ ಯಾರು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿರಿ, ನೀವು ಕಂಪಲ್ಸರಿ ಆಗಿ ಕನ್ನಡ ಕಂಪಲ್ಸರಿ ಎಕ್ಸಾಮ್ನ ಬರೀಬೇಕು. ಆ್ಯಂಡ್ ಇಷ್ಟು ನಿಮಗೆ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡಬೇಕಾಗಿತ್ತು ಗೈಸ್. ಆಮೇಲೆ ಹೈಟ್ ಎಷ್ಟು ಇರಬೇಕು ಅಂತಂದರೆ 168 ಸೆಂಟಿಮೀಟರ್ ಇರಬೇಕು ಪುರುಷ ಅಭ್ಯರ್ಥಿಗಳು. ಆ್ಯಂಡ್ ಈ ಥರ ನೀವು ಇಷ್ಟು ಹೈಟ್ ಇದ್ದರೆ ಡೆಫಿನೆಟ್ಲಿ ನೀವು ಅಪ್ಲೈ ಮಾಡಬಹುದು. ಆ್ಯಂಡ್ ಮಹಿಳೆಯರು, ಪುರುಷರು
ಈ ಒಂದು ಸಿವಿಲಲ್ಲಿ ಮಹಿಳೆಯರಿಗೂ ಕೂಡ ಇದ್ದಾವೆ ನೋಡಿ. 1600 ಮೀಟರ್ ಓಟ ಇದರೊಳಗೆ ಇರುತ್ತೆ. 6 ನಿಮಿಷ 30 ಸೆಕೆಂಡ್ನಲ್ಲಿ ಓಡಬೇಕು. ಉದ್ದ ಜಿಗಿತಾ ಇರ್ತದೆ, ಎತ್ತರ ಜಿಗಿತಾ ಇರ್ತದೆ. ಇವೆಲ್ಲ ಕ್ರೈಟೀರಿಯಾನ ನೀವು ಫುಲ್ಫಿಲ್ ಮಾಡಬೇಕು. ಸೊ ಇವೆಲ್ಲ ಸೆಕೆಂಡರಿ. ಇವ್ರ ಬಗ್ಗೆ ನಾನು ಬಹಳಷ್ಟು ಮಾತಾಡೋದಿಲ್ಲ, ಬಿಕಾಸ್ ಇವೆಲ್ಲ ನೀವು ಎಕ್ಸಾಮ್ ಪಾಸ್ ಆದಮೇಲೆ 1:5 ಬಂದಮೇಲೆ ಸೊ ಅದಕ್ಕೆ ಬರಲಿಕ್ಕೆ ಯಾವ ಥರ ಸ್ಟ್ರಾಟಜಿ ಮಾಡಬೇಕು, ಯಾವ ಥರ ಓದಬೇಕು, ಆ್ಯಂಡ್ ಇರುವಂಥ ಸಮಯದೊಳಗೆ ನನ್ನ ಬೆಸ್ಟ್ ಶಾಟನ್ನು ಕೊಡಬೇಕು ಅಂದರೆ ಹೆಂಗೆ ಮಾಡಬೇಕು, ಇದನ್ನೆಲ್ಲ ನಿಮಗೆ ಕ್ರ್ಯಾಶ್ ಕೋರ್ಸ್ ಒಳಗೂ ಹೇಳ್ಕೊಡ್ತೀವಿ. ಟೆಸ್ಟ್ ಸೀರೀಸ್ನ ಜಾಯ್ನ್ ಆಗ್ರಿ. ಆಮೇಲೆ ಯಾರು ಇಲ್ಲ ಸರ್ ನಾವು ಧಾರವಾಡಕ್ಕೆಲ್ಲ ಬರೋಕ್ಕಾಗೋದಿಲ್ಲ ಅಂತ ಯಾರಿದ್ದೀರಿ, ಯಾರು ಜಾಬ್ ಮಾಡ್ತೀರಿ, ಯು ಕ್ಯಾನ್ ಜಾಯಿನ್ ಅವರ್ ಆನ್ಲೈನ್ ಟೆಸ್ಟ್ ಸೀರೀಸ್, ಆನ್ಲೈನ್ ಕ್ಲಾಸ್ ಆ್ಯಂಡ್ ಆನ್ಲೈನ್ ಟೆಸ್ಟ್ ಸೀರೀಸ್. ಆನ್ಲೈನ್ ಕ್ಲಾಸ್ಗಳು ಇದ್ದಾವೆ. ನಮ್ಮ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ನಮ್ಮ ಆ್ಯಪ್ ಇದೆ ಗೈಸ್. ಇದರೊಳಗೆ ನಿಮಗೆ PSI ESI ಆ್ಯಂಡ್ ಈಗ ನೆಕ್ಸ್ಟ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಏನು ಬರೋದೆ ಅದ್ರ ಸಂಬಂಧ ಆಗಿರ್ಬೋದು. ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ನಿಮಗೆ ಆ್ಯಪ್ ಸಿಗುತ್ತೆ. ಆ ಆ್ಯಪಲ್ಲಿ ಸಾಮಾನ್ಯ ಅಧ್ಯಯನ ತರಗತಿಗಳು ಪ್ರಾರಂಭ ಆಗಿದ್ದಾವೆ. ಓಕೆ, ಸಂಜಯ್ ಕುಮಾರ್ ಸರ್ ಸೈನ್ಸ್ ಹೇಳ್ತಿದ್ದಾರೆ, ಅಜಿತ್ ಕುಮಾರ್ ಸರ್ ಎಕನಾಮಿಕ್ಸ್ ಹೇಳ್ತಿದ್ದಾರೆ, ನಾನು ಪಾಲಿಟಿ ಹೇಳ್ತಿದ್ದೀನಿ. ಆ್ಯಂಡ್ ಮೆಂಟಲ್ ಎಬಿಲಿಟಿ ಕ್ಲಾಸಸ್ ಪ್ರಾರಂಭ ಆಗಿದ್ದಾವೆ. ಅದ್ರ ಜೊತೆಗೆ ಈಗ ಹಿಸ್ಟ್ರಿ. ಓಕೆ, ಸೊ ಇವೆಲ್ಲ ತರಗತಿಗಳು ಕೂಡ ನಿಮಗೆ ಸಿಗ್ತವೆ. ಲೈವ್ ತರಗತಿಗಳಿರ್ತವೆ ಮತ್ತು ರೆಕಾರ್ಡೆಡ್ ಕ್ಲಾಸಸ್ಸು ಕೂಡ ನಿಮಗೆ ಅವೈಲಬಲ್ ಇರ್ತವೆ ಗೈಸ್. ಸೊ ಈ ಅಪಾರ್ಚುನಿಟಿನ ಉಪಯೋಗ ಮಾಡಿಕೊಳ್ರಿ. ಆ್ಯಂಡ್ 4999 ನಿಮಗೆ ಫೀಸ್ ಇದೆ ಆನ್ಲೈನಲ್ಲಿ. ಸೊ ಇದರ ಉಪಯೋಗವನ್ನು ತಗೋಬಹುದು ನೀವು. ಆ್ಯಂಡ್ ನಿಮ್ಗೊಂದು ಐಡಿಯಾ ಬರುತ್ತೆ ಇವೆಲ್ಲ ಸಬ್ಜೆಕ್ಟ್ ಬಗ್ಗೆ. ಸೊ ನೆಕ್ಸ್ಟ್ 3 ತಿಂಗಳೊಳಗಾಗಿ ನಿಮಗೆ ಆ ಸಬ್ಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿಕೊಡ್ತದೆ. ಸೊ ಹಾಗಾಗಿ ಯಾರು ಕೂಡ ಮರಿದೆ, ಯಾರು PUC ಮುಗಿಸಿದ್ರೆ ಅಪ್ಲೈ ಮಾಡಿರಿ. ಒಂದು ಇಲ್ಲ ಸರ್ ನಾನು ಫಿಸಿಕಲ್ಲು ಎಲ್ಲ ನೋಡಬೇಕು, ಎಕ್ಸಾಮ್ ಎಲ್ಲ ಬರೀಬೇಕು, ಫಿಸಿಕಲ್ ಆಗೇ ಬರಬೇಕು ಅಂದರೆ ಎಸ್, ಕಮ್ ಟು ಧಾರವಾಡ, ಅದರ್ವೈಸ್ ಯು ಕ್ಯಾನ್ ಟೇಕ್ ಆನ್ಲೈನ್ ಕ್ಲಾಸಸ್ ಗೈಸ್. ಓಕೆ, ಸೊ ಇಷ್ಟು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಇನ್ನು ಎಕ್ಸೈಸ್ PSI ಮತ್ತು ಸಿವಿಲ್ ಪೊಲೀಸ್ ಸಿವಿಲ್ PSI ಎಕ್ಸಾಮ್ದು ಕೂಡ ನಿಮಗೆ ಆದಷ್ಟು ಬೇಗ ನೋಟಿಫಿಕೇಶನ್ ಬರ್ತವೆ. ಅಲ್ಲಿವರೆಗೂ ಕೀಪ್ ಸ್ಟಡಿಂಗ್ ಆ್ಯಂಡ್ ಡೋಂಟ್ ಡಿಸ್ಹಾರ್ಟನ್, ಗಿವ್ ಅಪ್ ಮಾಡಬೇಡ್ರಿ. ಆ್ಯಂಡ್ ಜಸ್ಟ್ ಫೋಕಸ್ ಆನ್ ಯುವರ್ ಗೋಲ್ ಆ್ಯಂಡ್ ದಟ್ಸ್ ಇಟ್ ಗೈಸ್. ಇಷ್ಟು ದಿನ ವೇಟ್ ಮಾಡಿದರೆ ಅದನ್ನು ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಿರಿ, ನಿಮಗೆ ಬಂದೇ ಬರ್ತವೆ ಎಲ್ಲ. ನೋಡಿ ಹೆಂಗೆ ಒಂದು ಪೊಲೀಸ್ ಆದಮೇಲೆ ಮತ್ತೊಂದು ತಿಂಗಳದ ಮತ್ತೊಂದು ಪೊಲೀಸ್. ಐ ಆಮ್ ಶ್ಯೂರ್ ಒಬ್ಬೊಬ್ಬರು ಹುಡುಗರು 8 10 ಜಾಬ್ನ ತಗೋತಾರೆ ಈಗ. ಓಕೆ, ಆ್ಯಂಡ್ ದಟ್ ಈಸ್ ವಾಟ್ ದ ಪವರ್ ಆಫ್ ಕನ್ಸಿಸ್ಟೆನ್ಸಿ ಆ್ಯಂಡ್ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಇದ್ದವರು ಮಾಡುವಂಥ ಒಂದು ಕೆಲಸ ಇವು. ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ಇದೇ ಥರ ಪ್ರಿಪ್ರೇಷನ್ ಮಾಡಿರಿ. ಮಿಷನ್ ಯುದ್ಧ ಅಭ್ಯಾಸ್ ಟೆಸ್ಟ್ ಸೀರೀಸ್ಗೆ ನಮ್ಮ ಆ್ಯಪ್ ಒಳಗೆ ಜಾಯ್ನ್ ಆಗಿರಿ, ನಿಮಗೆ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಚೆನ್ನಾಗಿ ಓದ್ರಿ. ಆಲ್ ದಿ ಬೆಸ್ಟ್ ಗೈಸ್.